ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಒಂದು ರೆಸಿಪಿನ ತೋರಿಸ್ತಿದ್ದೀನಿ ನಮ್ಮ ಪಿ ಜಿನಲ್ಲಿ ನಾವು ಯಾವ ರೀತಿ ಮಾಡ್ಕೋತೀವಿ ಅಂತ. ಸೊ ನೋಡಿ. ಸೊ ಅದಕ್ಕೆ ಬೇಕಾಗೋ ವೆಜಿಟೇಬಲ್ಸ್ ಎಲ್ಲ ನಾನು ಕಟ್ ಮಾಡ್ಕೋತಿದ್ದೀನಿ. ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ ಆ್ಯಂಡ್ ಕರಿಬೇವೆಲ್ಲ. ಸೊ ನೋಡಿ ಯಾವ ರೀತಿ ನಾವು ನಮ್ಮ ಪಿ ಜಿನಲ್ಲಿ ಮಾಡ್ಕೋತೀವಿ ಅಂತ. ನಾವೇನೋ ಸ್ಪೆಷಲ್ ಮಾಡ್ತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರ ಅಲ್ವಾ? ಏನೂ ಅಲ್ಲ, ಅದು ಮ್ಯಾಗಿ ಮಾಡ್ತಿರೋದು. ಸೊ ಅದಕ್ಕೆ ನಾವು ಒಂಥರ ವೆರೈಟಿಯಾಗಿ ಮಾಡ್ತೀವಿ, ಈರುಳ್ಳಿ ಆ್ಯಂಡ್ ಟೊಮ್ಯಾಟೊ, ಮೆಣಸಿನ್ಕಾಯಿ ಎಲ್ಲ ಹಾಕಿ. ಸೊ ನೋಡಿ ಯಾವ ರೀತಿ ಇರುತ್ತೆ ನಮ್ಮ ರೆಸಿಪಿ ಅಂತ. ಫಸ್ಟ್ಗೆ ನಾವು ಅದಕ್ಕೆ ಈರುಳ್ಳಿ, ಟೊಮ್ಯಾಟೊ ಆ್ಯಂಡ್ ಮೆಣಸಿನ್ಕಾಯಿನ ಕಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಕರಿಬೇವು ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನೋಡಿ ಯಾವ ರೀತಿ ಮಾಡ್ತೀವಿ ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತಾ ಹೋಗ್ತೀನಿ ನಿಮಗೆ. ಸೊ 2 ಮಿನಿಟ್ಸ್ ಮ್ಯಾಗಿನ 20 ಮಿನಿಟ್ಸಲ್ಲಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನೋಡಿ. ಸೊ ನಾವು ಆಲ್ ಸೆಟ್ ಟು ಸ್ಟಾರ್ಟ್ ಅವರ್ ಕುಕಿಂಗ್. ಸೊ ಇಲ್ಲಿದೆ ನೋಡಿ, ನಾವು 4 ಮ್ಯಾಗಿ ನೂಡಲ್ಸ್ನ ತೊಗೊಂಡಿದ್ದೀವಿ. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಒಲೆ ಹಚ್ಕೊಂಡು ಅದ್ರ ಮೇಲೆ ಒಂದು ಕಡಾಯಿ ಇಟ್ಕೋಬೇಕು. ಸೊ ಅದಕ್ಕೆ ನಮಗೆ ಬೇಕಾಗೋಷ್ಟು ಆಯಿಲ್ನ ಹಾಕ್ಕೋಬೇಕು. ಸೊ ಈಗ ಎಣ್ಣೆ ಕಾದಿದೆ, ಅದಕ್ಕೆ ನಾವು ಬೇಕಾಗಿರೋ ಸಾಮಗ್ರಿಗಳನ್ನ ಹಾಕ್ಕೋಬೇಕು. ಸೊ ಇವಾಗ ನಾವು ಅದಕ್ಕೆ ಸಾಸಿವೆ, ಜೀರಿಗೆ ಅದೆಲ್ಲ ಹಾಕ್ಕೊಂಡು ನೆಕ್ಸ್ಟು ಈರುಳ್ಳಿ, ಕರಿಬೇವು, ಫಸ್ಟ್ ಕರಿಬೇವು ಹಾಕಿ ಅದಾದಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೋಬೇಕು. ಹೋಪ್ ಎಲ್ರಿಗೂ ಗೊತ್ತೇ ಇರುತ್ತೆ ಯಾವ ರೀತಿ ಮಾಡಬೇಕಂತ. ಅದನ್ನ ಏನು ಸ್ಪೆಸಿಫಿಕ್ಕಾಗಿ ಹೇಳೋ ಅವಸರ ಇಲ್ಲ ಅಂದ್ಕೋತೀನಿ. ಸೊ ಇದು ಯಾವ ರೀತಿ ನಾರ್ಮಲಾಗಿ ನಾವು ಮಾಡ್ತೀವಲ್ಲ ಅದೇ ರೀತಿಯೇ ನಾವು ಮಾಡ್ಕೋಬೇಕು. ಸೊ ನಾವಿವಾಗ ನೀರು ಅದು ಬಾಯ್ಲ್ ಆಯಿತು. ಸೊ ಇದರಲ್ಲಿ ನಾವು ಮ್ಯಾಗಿ ನೂಡಲ್ಸ್ನ ಹಾಕ್ತಾಯಿದ್ದೀವಿ. ಅದನ್ನ ಸ್ವಲ್ಪ ಬ್ರೇಕ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಬೆಟರು. ಸೊ ಜಲ್ದಿ ಕುದಿಯುತ್ತೆ. ಸೊ ಇನ್ನೇನು ಆಯಿತು, ನಮ್ಮ ರೆಸಿಪಿ ರೆಡಿ ಆಯಿತು. ಇನ್ನೇನು ತಿನ್ನೋದೆ, ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ರೀತಿ ಇದೆ ಅಂತ.
ಸೊ ಇನ್ನೇನು ನಮ್ಮ ರೆಸಿಪಿ ರೆಡಿ ಆಯಿತು. ತಿಂದ್ಬಿಟ್ಟು ಹೇಳ್ತೀನಿ ಯಾವ ರೀತಿ ಇತ್ತು ಟೇಸ್ಟ್ ಅಂತ. ಸೊ ಮ್ಯಾಗಿ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಸೊ ನೋಡಿದ್ರಲ್ಲ ಗಾಯಸ್, ಇದಾಗಿತ್ತು ನನ್ನ ವೀಡಿಯೋ. 2 ಮಿನಿಟ್ಸ್ ಮ್ಯಾಗಿನ 20 ಮಿನಿಟ್ಸಲ್ಲಿ ಯಾವ ರೀತಿ ಮಾಡೋದಂತ. ಸೊ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ನೋಡಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.